ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವತ್. ಈಗಾಗಲೇ ಕಾಂತರಾಜ್ ವರದಿಯನ್ನು 17ನೇ ತಾರೀಕಿಗೆ ಅಂದರೆ ಬರುವ ಏಪ್ರಿಲ್ 17ಕ್ಕೆ ಅನುಷ್ಠಾನಗೊಳಿಸಬಹುದೇ, ತರಬಹುದೇ, ಸಚಿವ ಸಂಪುಟದಲ್ಲಿ ಚರ್ಚೆ ಅಂತ ಆಗಿದೆ. ಎಲ್ಲರೂ ಗುಟ್ಟು ಬಿಟ್ಟು ಕೊಟ್ಟಿಲ್ಲ ಅಂದರೆ ಗುಟ್ಟು ಹೊರಗೆ ಬರ್ತಾ ಇದೆ. ಅದರ ಜೊತೆಗೆ ನಮ್ಮ ಜಯಪ್ರಕಾಶ್ ಹೆಗಡೆಯವರು ಹಿಂದುಳಿದ ವರ್ಗಗಳ ಬಗ್ಗೆ ಒಳ್ಳೆಯ ಅಭ್ಯಾಸಿಗರು, ಅವರು ಕೈಯಲ್ಲಿ ಕೊಟ್ಟಿದ್ದರು, ನೀವು ಮಾಡ್ರಪ್ಪ ಇದನ್ನು ಮೀಸಲಾತಿ ಮರು ಹೆಚ್ಚಳ ಆಗುವಂಥದ್ದು, ಜಾತಿಯ ಜನಗಣತಿಯ ಆಧಾರದ ಮೇಲೆ ಮೀಸಲಾತಿ ಫಿಕ್ಸ್ ಮಾಡ್ರಿ ಅನ್ನುವಂಗ ಅವ್ರು ಆ ರೀತಿ ಮಾಡಿದ್ದಾರೆ. ಹಿಂದುಳಿದ SC ST ಮುಸ್ಲಿಂ ಅತಿ ಹಿಂದುಳಿದ ಇವೆಲ್ಲ ನೆಲೆಗಟ್ಟಿನಲ್ಲೇ ಈ ಒಂದು ಶಿಫಾರಸು ಮಾಡಿದ್ದಾರೆ. ಅವರ ಶಿಫಾರಸಿನ ಪ್ರಕಾರ ಒಟ್ಟು ಮೀಸಲಾತಿ ಮೊದಲಿನಿತ್ತು. ಹಿಂದಿನ ಮೀಸಲಾತಿ ಒಟ್ಟು ಮೀಸಲಾತಿ 66% ಇತ್ತು. OBC ಬಂತು, SC ST ಬಂತು, ಮೈನಾರಿಟಿ ಬಂತು, ಎಲ್ಲರೂ ಬಂದರು. 66% ಇಟ್ಟಿದ್ರು ಹಿಂದಿನ ಅಂದರೆ ಈ ಇದ್ದಂಥ ಹಾಲಿ ಮೀಸಲಾತಿ. ಇನ್ನು ಮುಂದೆ ಮೀಸಲಾತಿ ಚೇಂಜ್ ಆಗಬೇಕಾಗ್ಯದ, ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾಗ್ಯದ ಅಂತೇಳಿ ಕಾರಣ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಆ ನೆಲೆಯಲ್ಲಿ ಈಗಾಗಲೇ ಕಾಂತರಾಜ್ ಅವರು ತಮ್ಮ ರಿಪೋರ್ಟನ್ನು ಒಪ್ಪಿಸಿದ್ದಾರೆ. ಮತ್ತು ಹಿಂದುಳಿದ ನಾಯಕತ್ವದ ಪಟ್ಟವನ್ನು ತಮಗೆ ದಕ್ಕಿಸ್ಕೊಳ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅಥವಾ ನಿಜವಾಗಿಯೂ ಕಳಕಳಿಯಿಂದಲೋ, ಯಾಕಂದರೆ ಅವ್ರು ಟೀಕಾಕಾರ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಮಾತನ್ನು. ಅವ್ರು ನಿಜವಾಗಿಯೂ ಕಳಕಳಿಯಿಂದ ಹಿಂದುಳಿದ ವರ್ಗಕ್ಕಾಯಿತು, SC ಅಥವಾ ದಲಿತ ವರ್ಗಕ್ಕೆ ಅನುಕೂಲ ಆಗೋ ದೃಷ್ಟಿ ಇಟ್ಕೊಂಡು ಅಂದ್ರೆ ಹಾಲಿ ಇದ್ದಂಥ 66% ಇದ್ದಿದ್ದನ್ನು ಈಗ ಜನಸಂಖ್ಯೆ ಹೆಚ್ಚಾಗ್ಯದ. ಆ ನೆಲೆಗಟ್ಟಿನಲ್ಲೇ 85.1% ಹೆಚ್ಚಳ ಮಾಡುವಂಥದ್ದು. ಎಷ್ಟು ಹೆಚ್ಚಾಯಿತು? 66ರಿಂದ 85 ಅಂದರೆ ಹೆಚ್ಚು ಕಡಿಮೆ ಒಂದು 19% ಹೆಚ್ಚು ಮಾಡುವಂಥ ಒಂದು ಶಿಫಾರಸನ್ನು ನಮ್ಮ ಈ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿದ್ದಾರೆ. ಶಿಫಾರಸಿನಲ್ಲೇ ವಿಶೇಷವಾಗಿ ಅವರು ಶಿಫಾರಸು ಮಾಡಿದ್ರಲ್ಲಿ ಇವತ್ತು ಇವರು ಹೇಳೋದನ್ನು ನೋಡಿದಾಗ ಜನಸಂಖ್ಯೆ ಹೆಚ್ಚಾಗಿದ್ದೀನಿ ಸುಳ್ಳಲ್ಲ. ಕಾಂತರಾಜ್ ವರದಿಯ ನೆಲೆಗಟ್ಟಿನಲ್ಲಿ ಅವರು ತಯಾರು ಮಾಡಿದ್ದಾರೆ. ಸ್ವತಃ ಅದರ ದತ್ತಾಂಶವನ್ನು ತೆಗೆದುಕೊಂಡು ಈಗ ಅವರು ಹೇಳುತ್ತಿರುವಂಥ ಕೆಲವೊಂದಿಷ್ಟು ಮಾತುಗಳು ನೋಡಿದಾಗ ಮುಂದೆ ಏನಾಗ್ಬೋದು ಇದು ಅನ್ನೋದನ್ನು ನೋಡೋಕ್ಕಿಂತ ಪೂರ್ವದಲ್ಲ, ಹಾಲಿ ಮೀಸಲಾತಿ ಎಷ್ಟದ, ಇನ್ನು ಹೊಸ ಮೀಸಲಾತಿಗೆ ಏನೇನು ಆಗ್ತದೆ ಅನ್ನೋಂಥ ದೃಷ್ಟಿ ಇಟ್ಕೊಂಡು ನಾವು ನೋಡುವಂಥದ್ದು ಪ್ರವರ್ಗ ಮತ್ತು ಮೀಸಲಾತಿ ನೆಲೆಗಟ್ಟಿನಲ್ಲೇ ಒಟ್ಟಿನಲ್ಲೇ SC ST ಬಿಟ್ಟು ಉಳಿದ ಎಲ್ಲ ಮತ್ತು ಮುಸ್ಲಿಮರು ಸಹಿತ ಜನಸಂಖ್ಯೆ ಹೆಚ್ಚಾಗ್ಯದ. 75.27 ಲಕ್ಷ ಜನ ಈ ಒಂದು ಕರ್ನಾಟಕದಲ್ಲಿ ಇದ್ದಾರೆ. ಅದ್ರಿಗೆ ಅನುಗುಣವಾಗಿ 4% ಇದ್ದಿದ್ದು ಇವತ್ತು 8% ಏರಿಸಬೇಕಾಗ್ತದೆ ಅಂತ ಸಲಹೆ ಕೊಟ್ಟಿದ್ದಾರೆ, ಶಿಫಾರಸು ಮಾಡಿದ್ದಾರೆ 8% ಅಂತೇಳಿ. ಇನ್ನು ಪ್ರವರ್ಗ 1ರಲ್ಲ ಮೀಸಲಾತಿ 4% ಇಟ್ಟಿದ್ರು, ಪ್ರವರ್ಗ 1ರಲ್ಲ. ಈಗ ಪ್ರವರ್ಗ 1 ಹಾಕಿ A ಮಾಡಿದ್ದಾರೆ. ಎದಲ್ಲೇ 6% ಇಟ್ಟಿದ್ದಾರೆ. ಅಂದರೆ 35 ಲಕ್ಷ ಸಂಖ್ಯೆಗೆ 6% ಇಟ್ಟಿದ್ದಾರೆ. 35% ಪ್ರವರ್ಗ 1ರ ಪಟ್ಟಿಯಲ್ಲಿ ಹಿಂದುಳಿದ ಜಾತಿಗಳು ಅದರಲ್ಲಿ ಬರುವಂಥವು ಅವ್ರಿಗೆ 6% ಮಾಡಿದ್ದಾರೆ. 35 ಲಕ್ಷ ಜನಸಂಖ್ಯೆ ಅದಂತೆಲ್ಲ. ಇನ್ನು 1B ಪ್ರವರ್ಗ 1B ಇಲ್ಲೇ 1Bದಲ್ಲೇ 12% ಮಾಡಿದ್ದಾರೆ. ಅದು 73.94 ಲಕ್ಷ ಜನಸಂಖ್ಯೆ ಅದ. ಪ್ರವರ್ಗ 2 ಮತ್ತು 1ರ ಪಟ್ಟಿಯಲ್ಲಿದ್ದ ಕೆಲವು ಹಿಂದುಳಿದ ಜಾತಿಗಳು ಇವು ಕೂಡ್ಕೊಂಡು ಎಷ್ಟಪ್ಪ ಅಂದರೆ 73.94 ಲಕ್ಷ ಜನ ಆಗ್ತಾರೆ. ಅವ್ರಿಗೆ 12%. ಮೊದಲು ಎಷ್ಟಿತ್ತು? ಅದು ಮೊದಲು ಒಂದು ಪ್ರವರ್ಗಕ್ಕೆ 2A 2B 2A 2B ಹಿಂಗೆ 3A 3B ಮಾಡ್ತಾಯಿದ್ರು. ಇಲ್ಲೇ 2B ಒಳಗೆ 1B ಒಳಗೆ 12% ಇಟ್ಟಿದ್ದಾರೆ, 73.94 ಲಕ್ಷ ಅದಾರ. ಇನ್ನು ಅದೇ ಕಾಲಕ್ಕೆ 2Aಕ್ಕೆ ಹಿಂದಿನ ಅಂದರೆ ಈ ಸದ್ದಿದ್ದಂಥದ್ದು 2Aಗೆ 15% 15% ಮೀಸಲಾತಿ ಇತ್ತು. ಇನ್ನು ಅದೇ ಕಾಲಕ್ಕೆ ಇಲ್ಲಿ 2Aಗೆ 10% ಮಾಡಿದ್ದಾರೆ. ಅದರಾಗ 77.78 ಲಕ್ಷ ಜನಸಂಖ್ಯೆ ಇದ್ದಾರೆ. ಪ್ರವರ್ಗ 2ರ ಪಟ್ಟಿಯಲ್ಲಿದ್ದ ಕೆಲವು ಹಿಂದುಳಿದ ಜಾತಿಗಳು ಅದು ಸೇರಿದವು. ಇನ್ನು 2B ಇಲ್ಲೇ 2Bಗೆ 4% ಇಟ್ಟಿದ್ರು. ಈ ಹಾಲಿ ಮೀಸಲಾತಿ ಒಳಗೆ 4% ಇಟ್ಟರು. ಇಲ್ಲೇ 2Bಗೆ 8% 75.24 2B 8% ಅಂದರೆ ಮುಸ್ಲಿಮರಿಗೆ. ಅವ್ರಿಗೆ ಈಗ ಮೊದಲಿದ್ದು 2B ಒಳಗೆ 4% ಇತ್ತು, ಅದು 8% ಶಿಫಾರಸು ಮಾಡಿದ್ದಾರೆ. ಜನಸಂಖ್ಯೆ ಹೆಚ್ಚಾಗ್ಯದ ಅಂತೇಳಿ. ಇನ್ನು 3Aಗೆ 3% ಹೆಚ್ಚು ಮಾಡಿದ್ದಾರೆ. ಮೊದಲು ಎಷ್ಟಿತ್ತು? 3Aಗೆ
4% ಇತ್ತು, 4% ಇತ್ತು. ಅದನ್ನು ಏನು ಮಾಡಿದ್ರು, ಈ 3Aಕ 7% ಮಾಡಿದ್ದಾರೆ. ಅದು 72 ಲಕ್ಷ ಜನಸಂಖ್ಯೆ ಆಗ್ಯದ. ಅದರಲ್ಲೇ ಒಕ್ಕಲಿಗ ಮತ್ತು ಉಪಜಾತಿಗಳು ಬರ್ತಾವೆ ಅದರಲ್ಲಿದ್ದಂಥದ್ದು. ಅದರ ನಂತರ 3Bಗೆ ಈಗ 8% ಮಾಡಿದ್ದಾರೆ. ಅಂದರೆ 81 ಲಕ್ಷ ಜನಸಂಖ್ಯೆ ಅದ. ಲಿಂಗಾಯತರು ಬಂದರು, ಉಪಜಾತಿಗಳು ಬಂದು ಇವೆಲ್ಲ ಸೇರಿಕೊಂಡು ಮೊದಲು ನಡೀತಪ್ಪ ಅಂತಂದರೆ 3Bಗೆ 5% ಇತ್ತು. ಇನ್ನು 3Bಗೆ 5% ಇತ್ತು. ಇನ್ನು ಉಳಿದ ಯಾರಪ್ಪ ಅಂದ್ರೆ ದಲಿತರು ಅಥವಾ ಹಿಂದುಳಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಹಿಂದಿದ್ದ ಎಷ್ಟು ಅಷ್ಟೇ ಇಟ್ಟಿದ್ದಾರೆ. ಆದರೆ 15% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದೂ ಆದಾಯಿತು, ಇವು ಆದದ. ಮುಂದೆ ಅದೇ ಕಾಲಕ್ಕೆ ಪರಿಶಿಷ್ಟ ಪಂಗಡಗಳಿಗೆ 6.95 ಇಟ್ಟಿದ್ರು, ಹಿಂದೂ ಅಷ್ಟೇ ಇತ್ತು, 6.95 ಇತ್ತು. ಇನ್ನು ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೂ 10% ಅದನ್ನು ಇಟ್ಟಿದ್ದಾರೆ, ಅದು ಮುಂದುವರೆಸಿ ಹೊಂಟಿದ್ದಾರೆ. ಇನ್ನು ಇಲ್ಲೇ ಪರಿಶಿಷ್ಟ ಜಾತಿ ಈಗ ಎಷ್ಟಾಗಿತ್ತು ಅಂದರೆ ಇವತ್ತು 1.60 ಕೋಟಿ ಪರಿಶಿಷ್ಟ ಜಾತಿ ಬಂದು ಮತ್ತು ಪಂಗಡಗಳು. ಇನ್ನು ಉಳಿದವ್ರದ್ದು ಜಾತಿ ಲೆಕ್ಕದಲ್ಲಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಒಂದೆಲ್ಲ ಕ್ಯಾಲ್ಕುಲೇಷನ್ ನೋಡಿದಾಗ 85.1 ಒಟ್ಟು ಮೀಸಲಾತಿ. ಇನ್ನು ಸಾಮಾನ್ಯ ವರ್ಗಕ್ಕೆ ಜನರಲ್ದವ್ರಿಗೆ 14.9 ಉಳಿತದವ್ರಿಗೆ ಅನ್ನುವಂಥ ಮಾತು. ಹೆಚ್ಚು ಕಡಿಮೆ ಎಲ್ಲ ಜನಗಳು ಬಂದು ಹೋಗಿಬಿಟ್ಟಿದ್ದಾರೆ. ಇದ್ರಾಗ ಎಲ್ಲರನ್ನೂ ಕವರೇಜ್ ಮಾಡಿದ್ದಾರೆ. ಆದರೂ ಸಾಮಾನ್ಯರಿಗೆ 14.9 ಇಟ್ಟಿದ್ದಾರೆ. ಹಿಂದೆ ಎಷ್ಟಿತ್ತಪ್ಪ ಅಂದ್ರೆ 34% ಇತ್ತು, ಅದರಲ್ಲಿ ಕಡಿಮೆ ಆಗ್ಯದ. ಇದು ನಮ್ಮ ಏನಪ್ಪ ಅಂತಂದ್ರೆ ಹೆಗಡೆಯವರ ಜಯಪ್ರಕಾಶ್ ಹೆಗಡೆ ಅವರ ಶಿಫಾರಸು. ಈ ಶಿಫಾರಸನ್ನು ನೋಡಿದಾಗ ಜನಸಂಖ್ಯೆಗೆ ಅನುಗುಣವಾಗಿ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಅನ್ನೋದಕ್ಕೆ ಇಲ್ಲಿ ಪ್ರಿಫರೆನ್ಸ್ ಇಟ್ಟಿದ್ದಾರೆ. ಹೀಗಾಗಿ ಹಿಂದುಳಿದ ಮತ್ತು ಮುಸ್ಲಿಂ, ಅದೇ ಕಾಲಕ್ಕೆ ಹಿಂದುಳಿದ ಮುಸ್ಲಿಂ ಮತ್ತು ಅತಿ ಹಿಂದುಳಿದವರು ಆಗಿರ್ಬೋದು. ಅದ್ರ ಜೊತೆಗೆ ಇವರೆಲ್ಲರೂ ಕೂಡಿದಾಗ 85.1 ಎಷ್ಟಿನೂ ಬಂದರು ಎಲ್ಲರೂ ಕೂಡ ಅವ್ರಿಗೆಲ್ಲ 85.1 85.1ರಷ್ಟು ರಿಸರ್ವೇಷನ್ ಕೊಟ್ಟಿದ್ದಾರೆ. SC ST ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡ ಆಯಿತು. ಮುಂದೆ ಅದ್ರ ಜೊತೆಗೆ ಹಿಂದುಳಿದವರು ಮತ್ತು ಮುಸ್ಲಿಮ್ಸ್. ಇದು ನೋಡಿದಾಗ ಸಹಜವಾಗಿ ಇವತ್ತು ಅನ್ನಿಸ್ತಾ ಇದೆ, ಹೌದಪ್ಪ ಇಡೀ ವ್ಯವಸ್ಥೆಯಲ್ಲಿ ಹೆಚ್ಚು ಜನಸಂಖ್ಯೆ ಅವರಿದ್ದಾರೆ. ಆದರೆ ಇಲ್ಲಿವರೆಗೆ ಯಾಕೆ ಮೇಲ್ಜಾತಿರು ಬೇಡ ಅಂತಿದ್ರು ಅದು ಬೇರೆ ವಿಷಯ, ಚರ್ಚೆ ಈಗಾಗಲೇ ಸ್ಪಷ್ಟ ಆಗ್ತದೆ ಇದರಿಂದ. ಇನ್ನು ಇದನ್ನು ಏಪ್ರಿಲ್ 17ಕ್ಕೆ ಒಪ್ಕೊಳ್ಬಹುದಾ ಅನ್ನುವಂಥದ್ದು ಇಷ್ಟಂತಿಗೆ ಇಟ್ಟಿದ್ದಾರೆ. ಇದನ್ನು ಯಾವ ರೀತಿ ಇಂದಿನಿಂದ ನಾಳೆಯಿಂದ ಯಾವ್ಯಾವ ರೂಪ ಪಡಿಬೋದು ಅಂತೇಳಿ, ಮೇಲ್ಜಾತಿ ಜನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ಬೋದು, ಉಳಿದವ್ರು ಹೆಂಗೆ ಮಾಡ್ಬೋದು. ಮತ್ತು ಅದರಲ್ಲೂ BJP ಈಗಾಗಲೇ ಮುಸ್ಲಿಂ ವಿರೋಧಿ ಇರೋದ್ರಿಂದಾಗಿ, ಮುಸ್ಲಿಂ ಸಿದ್ಧಾಂತ ಆಯಿತು ಮತ್ತೇನಂತೆಲ್ಲ ದೃಷ್ಟಿಕೋನ ವಿರೋಧ ಇರೋದ್ರಿಂದಾಗಿ 4ರಿಂದ 8 ಮಾಡಿದ್ದನ್ನು ದೊಡ್ಡ ಇಶ್ಯೂ ಮಾಡ್ಬೋದು. ಸಾಧ್ಯತೆಗಳೆಲ್ಲ ಇದ್ದಾವೆ, ಚರ್ಚೆಗಳು ಜೋರು ಶುರುವಾಗಿಬಿಡುವಂಥವು. ಹಿಂದುಳಿದವ್ರ ಬಗ್ಗೆನೂ ಮಾತಾಡೋದು ಅಷ್ಟೇ ಕಷ್ಟ ಅದ ಯಾರಿಗಾದರೂ. ಈಗ ಒಂದು ಹೊಸ ಏನೇನು ಆಗ್ಬೋದು ಮುಂದಿನ ದಿನದಲ್ಲಿ ಬೇಡ, ಇದನ್ನು ಒಪ್ಕೊಳ್ಳೂಬೋದು ಜನ. ಯಾಕೆಂತಂದ್ರೆ ಜನರಿಗೆ ಮೀಸಲಾತಿ ಬೇಕಾಗಿದೆ ಪ್ರತಿಯೊಬ್ಬರಿಗೂ. ಯಾಕಪ್ಪ ಅಂತಂದ್ರೆ ಅವ್ರಿಗೂ ನಮ್ಮ ಒಂದಿಷ್ಟು ಉದ್ಯೋಗ ಸಿಗ್ತಾವೆ ಅನ್ನೋ ಒಂದು ಆಸೆ. ಆದರೆ ಎಲ್ಲ ಈ ಮೀಸಲಾತಿಯಿಂದ ಎಲ್ಲರಿಗೂ ಉದ್ಯೋಗ ಸಿಗ್ತಿದ್ರು ತಪ್ಪು ಅನ್ನೋದು ನಾವು ತಿಳ್ಕೊಂಡು ಇದನ್ನು ಸ್ವೀಕಾರ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಈ ನಮ್ಮ ಕಾಂತರಾಜ್ ಅವರ ವರದಿಯಿಂದಾಗಿ 66ರಷ್ಟಿದ್ದಂತಹ ಮೀಸಲಾತಿ ಅದು 85.1ಕ್ಕೆ ಇರುವ ಸಾಧ್ಯತೆಗಳಿದ್ದಾವೆ. ಸಂಪುಟ ಏನು ತೊಗೊಳ್ತದೆ ನಿರ್ಧಾರ, ಯಾಕಂದ್ರೆ ಇಲ್ಲೇ ಕಾಂತರಾಜ್ ಅವರು ಸರ್ವೆ ಮಾಡಿದ್ದಾರೆ. ಅದ್ರ ಬಗ್ಗೆ ಕೆಲವೊಬ್ಬರು ಒಪ್ತಾ ಇಲ್ಲ, ಲಿಂಗಾಯತರು ಮತ್ತು ಒಕ್ಕಲಿಗರು. ಅದು ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸಹಿತ ಅವರು ಸೂಕ್ಷ್ಮವಾಗಿ ಗಣನೆ ತೆಗೆದುಕೊಂಡು ಒಂದು 20 ಲಕ್ಷ 30 ಲಕ್ಷ ಜನ ಸರ್ವೆ ಮಾಡಲಿಕ್ಕೆ ಆಗಿಲ್ಲ ಅನ್ನೋದು ಮಾತನ್ನು ಒಪ್ಕೊಳ್ತಾ ಇದ್ದಾರೆ. ಯಾರು ನಮ್ಮ ಈ ಮೀಸಲಾತಿ ಸರ್ವೆ ಮಾಡಿದಂಥವ್ರು ಅದೆಲ್ಲ ಪರ್ಫೆಕ್ಟ್ ಆಗಿದೆ. ಅದಕ್ಕಾಗಿ 160 ಕೋಟಿಗೂ ಹೆಚ್ಚು ಖರ್ಚಾಗಿದೆ ದುಡ್ಡು ನಾವು ಮಾಡಿದ್ವಿ, ಸರಿ ಅದ. ಒಂದು ಹೆಚ್ಚು ಕಡಿಮೆ ಆಗೋದಿಲ್ಲ ಅಂತಲ್ಲ, ಅದರ ಪೂರ್ತಿ ತಪ್ಪಲ್ಲ ಅಂತ ಸ್ಪಷ್ಟ ಹೇಳ್ತಾ ಈ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕು ಅಂತೇಳಿ ಜಯಪ್ರಕಾಶ್ ಹೆಗಡೆ ಅವರು ಸರ್ವೆ ಜೊತೆಗೆ ತಾವು ಅಭ್ಯಾಸ ಮಾಡಿ ಇಟ್ಟಿದ್ದಾರೆ. ಇನ್ನು ಸ್ವೀಕಾರ ಮಾಡುವಂಥದ್ದು ಸರ್ಕಾರಕ್ಕೆ ಬಿಟ್ಟ ವಿಷಯ. ಸರ್ಕಾರ ಯಾವ ರೀತಿಯಾಗಿ ಇದನ್ನು ಸ್ವೀಕಾರ ಮಾಡ್ಬೋದು ಅನ್ನೋದು ನಾವು ಏಪ್ರಿಲ್ 17 ಕಾದು ನೋಡೋಣ. ಆದರೆ ಅಲ್ಲಿವರೆಗೆ ಮಾತ್ರ ಈ ಬಿಸಿ ಇನ್ನೂ ಜೋರಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಇದು OBC ದಲಿತ ಮೈನಾರಿಟಿ ಕೂಡಿದರೆ ನಿಶ್ಚಿತವಾಗಿಯೂ ಆಡಳಿತ ಅವ್ರದ್ದು ಅನ್ನೋದು ಒಂದು ಮಾತಿಲ್ಲೇ ಮೂಡಿ ಬರ್ತಾ ಇದೆ. ಅದಕ್ಕಾಗಿ ಇಲ್ಲಿವರೆಗೆ ಸಹಜವಾಗಿ ಮೇಲ್ಜಾತಿ ಜನ ವಿರೋಧ ಮಾಡ್ತಾ ಇದ್ದಾರೆ ಇದನ್ನು. ಅದರ ಕಾಲದ ಅನಿವಾರ್ಯತೆ, ಅದನ್ನು ಒಪ್ಕೊಳ್ಬೇಕಾಗ್ತದೆ. ಯಾಕಂದರೆ ಒಂದು ದುಡ್ಡಲ್ಲ, 2 ದುಡ್ಡಲ್ಲ, 160 ಕೋಟಿಗೂ ಹೆಚ್ಚು ಖರ್ಚು ಮಾಡಿ ಇದು ಸರ್ವೆ ಮಾಡಿದ್ದದು. ಇದನ್ನು
ಇನ್ನು ಒಪ್ಪುವುದು ಬಿಡೋದು ಸರ್ಕಾರಕ್ಕೆ ಬಿಟ್ಟು ವಿಷಯ ಅಂತ ಹೇಳ್ತಾ ಸರ್ಕಾರ ಯಾವ ರೀತಿಯಾಗಿ ಇದನ್ನು ಸ್ವೀಕಾರ ಮಾಡ್ತದೆ ಅನ್ನೋದು ಅಷ್ಟು ಮುಖ್ಯದ. ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ತಮ್ಮ ಕೆಲಸ ಮುಗಿಸಿದ್ದಾರೆ, ಕಾಂತರಾಜ್ ಅವರು ತಮ್ಮ ಕೆಲಸ ಮುಗಿಸಿದ್ದಾರೆ. ಇನ್ನು ಮುಂದೆ ಏನೋ ಇದ್ದರೂ ಅಲ್ಪ ಸ್ವಲ್ಪ ಬದಲಾವಣೆ ಆಗ್ಬೋದಷ್ಟ ಅಂತ ಹೇಳ್ತಾ OBC ಮೀಸಲು ಭಾರೀ ಬದಲಾವಣೆ ಆಗ್ತಾಯಿದೆ ಅನ್ನುವಂಥ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಭಾರೀ ಬದಲಾವಣೆ ಸಾಲದಲ್ಲ, 66ರಿಂದ 85% ಆಗುವಂಥದ್ದು. ಇನ್ನು 15% ಅವರಿಗೆ ವಿಶೇಷವಾಗಿ 14.9 ಸಾಮಾನ್ಯರಿಗೆ ರಿಸರ್ವೇಷನ್ ಕೊಟ್ಟು ಬಿಡೋದಾರ ಜನಾದ್ರೆ ನೀವು ತೊಗೊಳ್ರಪ್ಪ ಅಂತ. ಇದು ಒಂದು ರೀತಿಯ ನ್ಯಾಯ ಒದಗಿಸುವ ನ್ಯಾಯ ಅಂತ ನಾವು ಅನ್ನಬೇಕಾಗ್ಯದ. ಯಾಕೆ ಅನ್ಬೇಕಾಗ್ಯದಪ್ಪ ಅಂದ್ರೆ ಯಾರು ಎಷ್ಟಾದಾರ ಆ ಪ್ರಮಾಣದಲ್ಲಿ ಎಲ್ಲರಿಗೂ ರಿಸರ್ವೇಷನ್ ಕೊಡೋದು ಒಂದು ರೀತಿ ಯೋಗ್ಯ. ನಮ್ಗೆ ಅನ್ಯಾಯ ಆಯ್ತಪ್ಪ ಅನ್ನೋಂಥ ಮಾತು ಯಾರಿಂದ ಬೇಕಾಗಿಲ್ಲ. ಮತ್ತು ಅವ್ರು ಇದ್ದಾರೆ ಅಂದರೆ ಅವ್ರಿಗೆ ನಾವು ರಿಸರ್ವೇಷನ್ ಕೊಡಬೇಕಾಗ್ತದೆ. ಇದು ನಮ್ಮ ಸಹಜವಾಗಿ ಧಾರ್ಮಿಕವಾಗಿ ನೋಡಿದ್ರಾಯಿತು, ವೈಜ್ಞಾನಿಕವಾಗಿ ನೋಡಿದ್ರಾಯಿತು, ಸಂವಿಧಾನಿಕವಾಗಿ ನೋಡಿದ್ರಾಯಿತು. ಇದು ಸರಿಯಾದ ಮಾತಂತ ಯಾರಿಗಾದ್ರೂ ಅನ್ನಿಸ್ತದ? ನಿಮಗೇನು ಅನ್ನಿಸ್ತದ? ತಪ್ಪು ಅನ್ನಿಸ್ತದನ? ಹೆಗಡೆ ಅವರು ಕೊಟ್ಟಂಥದ್ದು ಸರಿ ಅನ್ನಿಸ್ತದನ? ಕಾಂತರಾಜ್ ಅವರು ಸರ್ವೆ ಮಾಡಿದ ತಪ್ಪು ಅನ್ನಿಸ್ತದನ? ಸರಿ ಅನ್ನಿಸ್ತದನ? ಇದಕ್ಕೆ ನೀವು ತಮ್ಮದೇ ಅಂತ ಪ್ರತಿಕ್ರಿಯೆ ನೀಡ್ತಾ ನಿಮ್ಮ ಈ ನಮ್ಮ ಸೀತಾರಾಮದ ವಿಚಾರಧಾರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಕಾಮೆಂಟ್ ಮಾಡೋ ಜೊತೆಗೆ ಈ ವಿಚಾರಗಳನ್ನು ನೀವು ಮತ್ತು ಚರ್ಚೆ ಮಾಡ್ತಾಯಿರಿ ಮತ್ತು ನಿಮ್ಗೆ ತಿಳಿಸ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. S16 ನ್ಯೂಸ್ ಅರ್ಥ ಸೀತಾರಾಮ್ ವಂದನೆಗಳು.